ಮತ್ತೆ ಹಣ ಬರ್ದೇನೆ ತುಂಬಾ ಒಂದೂವರೆ ವರ್ಷದಿಂದ ನಮ್ಮ ಯಜಮಾನರು ತುಂಬಾ ಕಷ್ಟಪಟ್ಟು ಅದು 6,30,000 ರೂಪಾಯಿ ನಮ್ಗೆ ಇಲ್ಲಿಗೆ ಬಂದು 2ನೇ ವಾರಕ್ಕೆನೆ ಬಂತು. ನಮ್ಗೆ ಮದುವೆ ಸಿಕ್ಕಿದ್ರೆ ದೇವಿಗೆ ಏನಾದ್ರು ಇದ್ ಮಾಡ್ತಾರೆ, ಯಾರು ಎತ್ಕೊಂಡಿದ್ದಾರೆ ಎಲ್ಲ ಹೇಳವ್ರೆ, ಖಂಡಿತ ಕೊಡಿಸ್ತೀವಿ ಅಂತ ಹೇಳವ್ರೆ. ಏನು ಮಾತಾಡಿಲ್ಲ, ಅವರೇ ಎಲೆ ಇದು ಹೇಳಿ ಅವರು ಸ್ವಂತದವ್ರೆ ಎತ್ಕೊಂಡಿರೋದು, ಅಯ್ಯಮ್ಮ ಲೇಡೀಸ್ ಎತ್ತಿರೋದು ಅಂತ ಹೇಳಿದ್ರು. ತುಂಬಾ ಒಳ್ಳೆ ಹ್ಯಾಪಿ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಬಟ್ ನಾವೇನೋ ಒಂದ್ ಬೇಡ್ಕೊಂಡ್ ಬಂದ್ವಿ, ನನ್ಗೆ ಅದ್ರಲ್ಲಿ ಸಕ್ಸಸ್ ಅಂತ ಅನಿಸ್ತಾ ಇದೆ. ಚಿನ್ನ ಸಿಕ್ಕುತ್ತೆ ಹೋಗವ 5 ವಾರ ನಿಮ್ ಮುಟ್ಟಿದಾಗ ಯಾವ್ದೇ ಕಾರ್ಯಕ್ರಮ ಸಿಕ್ಕುತ್ತೆ. ಆ ಖಂಡಿತ ನಿಮ್ಗೆ ಸೂಚನೆ ಕೊಡಿಸ್ತಾರೆ ಅಂತ ಹೇಳಿತ್ತು, ಸಿಕ್ಕಿದೆ. ಮಾಹಿತಿ ಗೊತ್ತಾಗದೆ ಹೊರ್ತು ನಮ್ ಕೈಗೆ ಬರ್ಬೇಕಲ್ಲ ಸಮೀರೆ. ಫೋನ್ ಮಾಡ್ತೀವಿ ಐತೆ, ಫೋನ್ ಮಾಡ್ತೀನಿ ಅಂತ ಅಂದವ್ರೆ. ದಾರಿ ಸಿಕ್ಕದೆ ಕೊಟ್ಟವ್ರೆ, ಹುಡುಕ್ತಿವಿ, ನಾ ಫೋನ್ ಮಾಡ್ತೀನಿ ನಿಮ್ಗೆ ಅಂತ ಫೋನ್ ನಂಬರ್ ಇಸ್ಕೊಂಡು. ಮಂಗಳಸೂತ್ರ ಶಕ್ತಿ ಏನಂತ ಹೇಳಿ ಆ ತಾಯಿ ಅವ್ರಿಗೆ ತೋರ್ಸ್ಬೇಕು, ಎಲ್ಲಮ್ಮ ತಾಯಿ ತೋರ್ಸ್ಬೇಕು ಅವ್ರಿಗೆ. ಅವಳು ತೋರ್ಸಿದಾಳೆ, ಬಟ್ ಅದು ಹೊರಗ್ ಬರ್ತಾ ಇಲ್ಲ. ಅವಳು ತಗೊಂಡೋಗ್ 1 ವಾರದಲ್ಲಿ 1 ತಿಂಗಳಲ್ಲಿ ಆಗಿದೆ ಅವಳಿಗೂ, ಬಟ್ ಅದು ತಂದು ಕೊಡ್ತಾ ಇಲ್ಲ ನನಗ. ಅದಕ್ಕೆ ಈ ತಾಯಿ ಕೃಪೆಯಿಂದರು ನನ್ನ ತಾಳಿ ಚೈ ನನಗ್ ಸಿಗ್ಬೇಕು. ಆಷಾಢ ಪುಸ್ತಕರು ಅಂತಂದ್ರೆ ಈಗ ತಾಯಿಗೆ ಅವರು ಬರೋರು ತುಪ್ಪ ದೀಪ ತಗೊಬಂದು ತಾಯಿಗೆ ಬೇಡ್ಕೊಂಡು ಅವರು ಪರಾರ ತಕೊಂಡ್ಬಂದು ಮುತ್ತೈ ಸ್ಥಾನ ಪೂಜೆ ಕೊಟ್ಕೊಂಡು ಮಾಡ್ಕೊ ಹೋದವ್ರಿಗೆ ಅವ್ರಿಗೆ ಸರ್ವಸಲವಾಗಿ ಮುಕ್ತೈ ಸ್ಥಾನ ಇರ್ತದೆ ಅಂತ. ಎಲ್ಲಮ್ಮ ತಾಯಿ ಅಂದ್ರೆ ನನಗ್ ಮಾತ್ರ ಆತ್ಮಪೂರ್ವವಾದ ದೇವತೆ, ನಂಬೇಕು, ಆತ್ಮಪೂರ್ತಿಯಾಗಿ ನಂಬರುತ್ತಾನೆ. ಇವಾಗ ಇಲ್ಲೊಂದೆರಡು ದಿನ ಮಾಡ್ತೀವಿ, ಬೇರೆ ದೇವತೆಯರಿಗೆ ಹೋಗೋದು ಅದೆಲ್ಲ ಇಷ್ಟ ಆಗಲ್ಲ. ನಂಬಿದ್ರೆ ನಂಬಿಡ್ಬೇಕು ಈ ತಾಯಿನ. ಶರೀರದಲ್ಲಿ ಏನಾದ್ರೂ ನೋವಿದ್ರೆ, ವಾಸಿ ಆಗದೆ ಇರೋಂಥ ನೋವಿದ್ರೆ, ಮತ್ತೆ ಮೂಳೆ ನೋವು, ಅದು ಏನೇ ನೋವಿದ್ರು ಇದೊಂದು ಚೂರು ಹಚ್ಕೊಳ್ಳಿ. ನಾನು ಮೊನ್ನೆ ಭಾನುವಾರ ಬಂದು ಒಂದು ಚೂರು ಹಚ್ಕೊಂಡಿದ್ದಷ್ಟೇ, ಕೈ ಕೊಟ್ಟಿದ್ರು, ಒಂದ್ ಚೂರು ಹಚ್ಕೊಂಡೆ, ನನ್ನ ಶರೀರ ಫುಲ್ ಫ್ರೀ ಆಗಿ ನಾನೇ ಎದ್ದು ಓಡಾಡಿ ಇವತ್ತು ಬಂದಿದ್ದೀನಿ. ತಾಯಿ ಭಂಡಾರ ರೂಪದಲ್ಲಿ ತೆಗಿತಾ ಇರೋದು ಕಪ್ಪು. ಇದು ತಾಯಿ ಕಪ್ಪು. ತಾಯಿನ ಅಮಾಸ ಪೌರ್ಣಮಿಗೆ ನೈಟ್ ಹೊತ್ತು ಹಾಕ್ತಿವಿ. ನೈಟ್ ಕಪ್ಪು ಹಾಕಿ ಜಬ್ರಾಕಿ ತಾಯಿ ಮುಖದ ಹೊಡಿಯಲ್ಲಿ ಹೆಂಗ್ ಪಳಗರಿತದೋ ಅದೇ ತರ ಹಾಕಿದಕ್ಕೆ ಅದು ಮುಖ ಬರ್ತಾರದು. ಅದನ್ನ ತೆಗೆದು ನೈಟ್ ಹೊತ್ತು ತೆಗೆದ್ಬಿಟ್ಟಿರ್ತೀವಿ. ತೆಗೆದು ಇದನ್ನ ನೈಟ್ ತೆಗೆದು ಮಡಿಕೊಂಡು ಎಲ್ಲಾರ್ಗು 15 ಗಂಟೆ ಬರಗಂಟ. ಈಗ ಇವತ್ತು ಖಾಲಿ ಆಯ್ತದೆ. ಇನ್ನು ನಾಳೆ ಬರೋಂತ ಪೌರ್ಣಮಿಲಿ ಹಾಕಿದ್ರೆ ಇನ್ನು ಅಮಾಸೆ ಗಂಟೆ ಉಪಯೋಗಿಸ್ಕೊತೀವಿ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಕೂಡ್ಲೂರು ಸಮೀಪದ ಬೀರನಹಳ್ಳಿ ಮತ್ತು ಲಕ್ಷ್ಮೀಪುರದಲ್ಲಿ ಇರ್ತಕ್ಕಂತಹ ಶ್ರೀ ರೇಣುಕಾ ತಾಯಿ ಯಲ್ಲಮ್ಮ ಮತ್ತು ಗುಡ್ಡಪ್ಪನವರ ಸನ್ನಿಧಾನದಲ್ಲಿ ಇದ್ದೀವಿ. ನಾಳೆ ಬುಧವಾರ ಆಗಿರೋದ್ರಿಂದ ಇವತ್ತು ಮಂಗಳವಾರ ಶತ್ರು ಸಂಹಾರಕ್ಕಾಗಿ ಈ ಒಂದು ದೇವಾಲಯದಲ್ಲಿ ಬಹಳ ವಿಶೇಷವಾಗಿ ಹೋಮವನ್ನ ಏರ್ಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ದೇವಾಲಯಕ್ಕೆ ಬಂದಂತಹ ಭಕ್ತರು ಇಲ್ಲಿಗೆ ಬಂದ ಮೇಲೆ ಯಾವ ರೀತಿಯಾಗಿ ಬದಲಾವಣೆಗಳನ್ನ ಕಂಡುಕೊಂಡಿದ್ದಾರೆ, ಈ ಒಂದು ದೇವಾಲಯಕ್ಕೆ ಬಂದ ಮೇಲೆ ಅವರ ಜೀವನದಲ್ಲಿ ಯಾವ ಮಟ್ಟಿಗೆ ಸುಖ ಸಂಪತ್ತು ಮತ್ತು ನೆಮ್ಮದಿ ನೆಲೆಸಿದೆ ಅಂತ ಹೇಳಿ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಈ ಒಂದು ದೇವಾಲಯಕ್ಕೆ ಬಂದಂತಹ ಭಕ್ತರು ಕೆಲವೊಂದಷ್ಟು ಜನ ನಮ್ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮಗೆ 4 ವಾರ ಇಲ್ಲಿ ಬಂದ ಮೇಲೆ ನನಗೆ 2 ವಾರಕ್ಕೆನೆ ಒಂದು ಒಳ್ಳೆ ರೀತಿಯಿಂದ ನನಗೆ ಅನುಭವ ಆಯ್ತು. ಮತ್ತೆ ಹಣ ಬರ್ದೇನೆ ತುಂಬಾ ಒಂದೂವರೆ ವರ್ಷದಿಂದ ನಮ್ಮ ಯಜಮಾನರು ತುಂಬಾ ಕಷ್ಟಪಟ್ರು. ಆದ್ರೆ ಹಣ ಬರ್ಲಿಕ್ಕೆ ಬಹಳ ಶ್ರಮ ಪಟ್ರು ನಮಗೆ ಭಾಳ ಯೋಚನೆ ಆಗ್ಬಿಟ್ಟಿತ್ತು. ಇಲ್ಲಿಗೆ ಬಂದು 2ನೇ ವಾರಕ್ಕೆನೆ ಅದು 6,30,000 ರೂಪಾಯಿ ನಮಗೆ ದಾಡ್ತು. ಇಲ್ಲಿಗೆ ಬಂದು 2ನೇ ವಾರಕ್ಕೆನೆ ಬಂತು. ಅದು 1.5 ವರ್ಷಕ್ಕೆ ಸ್ವಲ್ಪ ನಮಗೆ ತಡೆ ಹಿಡಿತಾ ಇತ್ತು. ಅಂದರೆ ಬರ್ತದೆ, ಈಗ ಬರ್ತದೆ, ಆಗ ಬರ್ತದೆ. ಗೌರ್ಮೆಂಟಿಂದ ಬರುವ ಹಣ ನಮಗೆ ಒಂದು ಸ್ವಲ್ಪ ತಗರಲಾಗಿತ್ತು. ಅಂದಾಗಿ ಇಲ್ಲಿಗೆ ಬಂದಮೇಲೆ 2ನೇ ವಾರಕ್ಕೆ ಚೆಕ್ಕೆ ಬಂದ್ಬಿಡು 6,30,000 ಅನಿಸುತ್ತೆ. ಯಾಕೆಂದರೆ ಅದು ತುಂಬ ಯೋಚನೆ ಇಲ್ಲ ಇದ್ದವು. ನಮ್ಗೆ ಒಳ್ಳೇದೇ ಹೇಳಿದ್ರು. ದಿನದಲ್ಲೇ ಅಂತಲ್ಲ, 5 ವಾರ ಬಂದು 5 ತಡೆ ಹೊಡೆಸಿ ಅಂದರು. ನಮ್ಗೆ 2ನೇ ವಾರದಲ್ಲೇ ಒಳ್ಳೇದಾಯ್ತಲ್ಲ. ಮತ್ತು ಅದೊಂದು, ಮತ್ತು ನಮಗೆ ಆಗದೇ ಇರೋರು ಬನ್ನಿ ಮನೆ ಒಳಗಡೆ ಬಂದು ಊಟ ಮಾಡಿ ಅನ್ನೋ ಲೆವೆಲ್ಗೆ ಬಂತು. ನಮ್ಗೆ ಆಗದೇ ಇರೋರು ಶತ್ರುಗಳು ಅಂದರೆ ಅವರು ಒಂದು 3-4 ವರ್ಷದಿಂದ ಏನೋ ನಮ್ಮ ಕಂಡ್ರೆ ಬೇಕಾ ಬಿಡಿ, ಏನೋ ನಮ್ಮ ಜಮೀನೇ ತಿಂತಾ ಇದ್ದು ನಮಗೆ ಅವರು ಅನ್ಯಾಯ ಮಾಡೋ ಪರಿಸ್ಥಿತಿಲಿ ಇದ್ದಾಗ ಈ ತಾಯಿಗೆ ಬಂದಮೇಲೆ ಅವರೇ ಮನೆ ಕರೆದು ಊಟ ಮಾಡಿ ಕುತ್ಕೊಳ್ಳಿ ನಿಂತ್ಕೊಳ್ಳಿ ಅನ್ನೋದಾಯ್ತು. ಮತ್ತೆ ನಮ್ಮ ನೋವನ್ನ ತಾಯಿ ಹತ್ರ ಹೇಳ್ಕೊಂಡ್ಮೇಲೆ ಅವಳು ಬಿಡ್ತಾಳ? ಇವರೇ ಕಾರಣ ನಮ್ಗೆ ಇಲ್ಲಿ ಕರ್ಕೊಂಡ್ಬರ್ಬೇಕಾದ್ರೆ. 5ನೇ ವಾರ ಆಗೈತೆ ಅವರು ಬಂದು. ಅವ್ರಿಗೂ ದುಃಖದಲ್ಲಿ ಇದ್ದವರು ಈಗ ಸ್ವಲ್ಪ ಅವರು ನೆಮ್ಮದಿಯಾಗಿ ಅವರೇ ಏನಿಲ್ಲ. ಈಗ ಬರುವಾಗ ಅದೇ ಮಾತಾಡ್ಕೊ ಬಂದು 5ನೇ ತಡೆಗೆ ನಮ್ಗೆ ಒಳ್ಳೇದಾಯ್ತದೆ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿದೆ. ಶಕ್ತಿ ದೇವತೆನೆ ಯಲ್ಲಮ್ಮ ತಾಯಿ ಅಂದ್ರೆ ನನಗ್ ಮಾತ್ರ ಆತ್ಮಪೂರ್ವವಾದ ದೇವತೆನೆ. ನಂಬೇಕು, ಆತ್ಮಪೂರ್ತಿಯಾಗಿ ನಂಬರುತ್ತಾನೆ. ಇವಾಗ ಇಲ್ಲೊಂದೆರಡು ದಿನ ಮಾಡ್ತೀವಿ, ಬೇರೆ ದೇವತೆಯರಿಗೆ ಹೋಗೋದು ಅದೆಲ್ಲ ಇಷ್ಟ ಆಗಲ್ಲ. ನಂಬಿದ್ರೆ ನಂಬಿಡ್ಬೇಕು ಈ ತಾಯಿನ. ಅವಳು ಮೊಡ್ಲಿಗೆ ಬಿದ್ಮೇಲೆ ಅವಳು ನಮ್ಗೆ ಒಳ್ಳೇದೇ ಮಾಡ್ಲಿ ಕೆಟ್ಟದ್ದೇ ಮಾಡ್ಲಿ, ಅದು ನಮ್ಗೆ ಒಂದು ನಂಬಿಕೆ. ಎರಡನೇ ತಡೆಯಲ್ಲೇ ನನಗೆ ಒಂದು ಚೆನ್ನಾಗಿ ಕಾಣ್ತು.
ಮತ್ತೆ ಮನೇಲಿ ನೆಮ್ಮದಿ ಇರ್ಲಿಲ್ಲ, ಅಶಾಂತಿ ಇತ್ತು. ಈಗ ಎಲ್ಲ ಒಂಥರ ನೆಮ್ಮದಿ. ಅಂದ್ರೆ ಈಗ ನನ್ನ ಚಿಕ್ಕ ಮಗಳಿಗೆ ಹೋಮ ಮಾಡಿಸ್ತಾ ಇರೋದು. ಈಗ 3ನೇ 5ನೇ ತಡೆಗೆ ನನಗೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನ್ಗೆ ಚೆನ್ನಾಗೈತೆ. ಅಲ್ಲಕ್ಷೆ ಒಂದು 3 ನನಗೆ ಒಳ್ಳೇದಾಗಿದೆ. ಮನೇಲಿ ಏನ್ ನಡೀತಾ ಇದೆ ಕರೆಕ್ಟಾಗಿ ಹೇಳಿದ್ರು ಅವರು. ಜಮೀನ್ ಬಗ್ಗೆ ಕೇಳಿದೆ, ಜಮೀನ್ ಬಗ್ಗೆ ಅದೇ ತರ ಇತ್ತು, ಅದೇ ಹೇಳಿದ್ರು ಅವರು. ಮತ್ತೆ ಮಕ್ಕಳ ಬಗ್ಗೆ ಕೇಳಿದೆ, ಮಕ್ಕಳ ಬಗ್ಗೆನೂ ಅದೇ ತರ ಹೇಳಿದ್ರು. ವೀಳ್ಯದೆಲೆಯಲ್ಲಿ ನಾವೇನು ಕೇಳಲೇ ಇಲ್ಲ, ಅವರೇ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನನಗೆ ಒಂಥರ ಮನ ಒಂದು ನಂಬಿ ಒಂಥರ ಶಾಕ್ ಕೊಡೋದಂಗಾಯ್ತು. ಅಂದ್ರೆ ಮೈ ಮೇಲೆ ದೇವ್ರು ಬಂದು ಹೇಳ್ತದಲ್ಲ ಅದಲ್ಲ, ಇದು ಬರೀ ವೀಳ್ಯದೆಲೆ ಶಾಸ್ತ್ರದಲ್ಲೇ ನಂಬಿಕೆ ನನಗೆ ಪೂರ್ವಕವಾಗಿ ಸಿಕ್ತು. ನನಗೆ ಅವ್ರ ಪಕ್ಕ ವೀಳ್ಯದೆಲೆ ಮೇಲೆ ಅವ್ರು ಏನ್ ಹೇಳ್ತಾರೆ ಅದೇ ನನಗೆ ಕಾಣ್ತು. ಇಲ್ಲೇನೆ ಅಂತದ್ದು ಇಲ್ಲ. ಒಂದು ತಡೆ ಮತ್ತೆ ತಡೆಗೆ ಒಂದು 200 ರೂಪಾಯಿ ತಗೋತಾರೆ. ಮತ್ತೆ ಪೂಜೆಗೆ 1200 ರೂಪಾಯಿ ತಗೋತಾರೆ ಅಷ್ಟೇ. ಈ ಹೋಮ ಪೂಜೆ ದುಡ್ಡು ಕೇಳೋದು, ಅದು ಕೇಳೋದು, ಇದು ಕೇಳೋದು ಬೇರೆ ಏನೂ ಇಲ್ಲ ಈ ಜಾಗದಲ್ಲಿ. ನಾನು ಬಂದು 4ನೇ ವಾರಕ್ಕೆ ನಾ ಹೇಳ್ತಾ ಇರೋದು. ಇದು 4ನೇ ವಾರ ನಾ ಬಂದ. ಖುಷಿಯಾಗಿರೋತ್ತಿಗೆ ಬಂದಿರೋದು. ನಮ್ಮ ಮಗಳು ಮದುವೆ ಮಾಡಿಸಿದ್ಮೇಲೆ ಇದ್ದತ್ತು ಖುಷಿ. ಇನ್ನ ನಾನೇ ಹೇಳ್ತೀನಿ, ಅಮ್ಮ ಮಾಡಿಸ್ತೀನಿ ಅಂತ ಹೇಳಾಯ್ತು. ಶ್ರಾವಣ ಮಾಸಕ್ಕೆ ಈಗ ಗಂಡು ಬರ್ತದೆ, ನಾನು ಮಾಡಿಸ್ತೀನಿ ಅಂತ ಹೇಳ. ಈ ಪೂಜೆ ಮಾಡಿಸ್ಕೋದ್ಮೇಲೆ ಏನ್ ಹೇಳ್ತಾರೋ ಗೊತ್ತಿಲ್ಲ. ಅಮ್ಮ ಹೇಳಿದ್ಮೇಲೆ ಗೊತ್ತಾಯ್ತು. ಆ ತರ ಇದ್ದಿದ್ರೆ ಯಾರು ಇಲ್ಲಿ ಬರೋಕ್ ಆಯ್ತಿರ್ಲಿಲ್ಲ. ದುಡ್ಡು ಕಾಸು ಬೇರೆ ಬೇರೆ ತರ ಎಲ್ಲ ಕೇಳ್ತಾರೆ ನೋಡಿ, ಲಕ್ಷಾಂತರ ರೂಪಾಯಿ, ಆ ತರ ಏನು ಇಲ್ಲಿಲ್ಲ. ಎಲ್ಲರ ಜೀವನದಲ್ಲೂ ಕಷ್ಟ ಇರ್ತದೆ. ಮನಸ್ಪೂರ್ವಕವಾಗಿ ನಂಬಬೇಕು ದೇವ್ರ. ಒಳ್ಳೇದಾಗುತ್ತೆ ಅನ್ಸುತ್ತೆ. ನಮ್ ಮದುವೆ ಸಿಕ್ಕಿದ್ರೆ ದೇವಿಗೆ ಏನಾದ್ರು ಇದ್ ಮಾಡ್ಕೊಂಡು 3 ವಾರ ಆಯ್ತು. 3ನೇ ವಾರ 5 ವಾರ ಬರಕ್ ಹೇಳಿರೋದು. 5 ವಾರ ಬಂದು ಇದ್ ಮಾಡಿಸ್ಕೊಂಡು ನಿಜನೇ ಯಾರು ಎತ್ಕೊಂಡಿದ್ದಾರೆ ಎಲ್ಲ ಹೇಳವ್ರೆ. ಖಂಡಿತ ಕೊಡಿಸ್ತೀವಿ ಅಂತ ಹೇಳವ್ರೆ. ನಾವು ಏನು ಮಾತಾಡಿಲ್ಲ, ಅವರೇ ಎಲೆ ಇದು ಹೇಳಿ ಅವರು ಸ್ವಂತದವ್ರೆ ಎತ್ಕೊಂಡಿರೋದು, ಆ ಅಮ್ಮ ಲೇಡೀಸ್ ಎತ್ತಿರೋದು ಅಂತ ಹೇಳಿದ್ರು. ನಮ್ದೊಂದು 40 ಗ್ರಾಮ್ 250 ಗ್ರಾಮ್ ಬರುತ್ತೆ. 2 ಲಕ್ಷ ಕ್ಯಾಶ್. 1/4 kg. ಒಂದ್ ಮದ್ವೆ ಹುಡ್ಗಿ ಅಷ್ಟು ಒಡವೆ ಅವ್ರ ಮದ್ವೆಗೆ ಅಂತ ಬಂದಿದ್ರು. ಮದ್ವೆಗಂತ ಬಂದು ತೆಗ್ದಿಟ್ಟು ಹೋಗ ಎತ್ಕೊಂಡು ಹೋಗಿಲ್ಲ. ಅದು ಸ್ವಲ್ಪ ಕಾಡ್ ತರ ಇದೆ ಅನ್ಬಿಟ್ಟು ಇಲ್ಲೇ ಬಿಟ್ಟೋಗಿದ್ರು. ಬಿಟ್ಟೋಗಿ 1 ವಾರಕ್ಕೇನೆ ಕಳ್ದೋಯ್ತು. ಭರವಸೆ ಕೊಟ್ಟವ್ರೆ 5 ವಾರ ಬನ್ನಿ, ತಡೆ ಓಡಿಸ್ಕೊಂಡು ಹೇಳಿ ಒಳ್ಳೇದಾಗತ್ತೆ, ವಾಪಸ್ ಬರುತ್ತೆ, ಅಮ್ಮ ತರಿಸ್ತಾರೆ ಅಂತ ಹೇಳವ್ರೆ. ನಂಬಿಕೆ ಇದೆ ಸಮ್. ಅದಕ್ಕೆ ನಂಬಿಕೆ ಇರೋದಕ್ಕೆ ಅಷ್ಟು ಕಷ್ಟಪಟ್ಟು 2 ದಿನ ಬೇಕು ನಮ್ಗೆ ಬಂದು ಹೋಗಕ್ಕೆ. 1 ದಿನಲ್ಲಿ ಬಂದು ಹೋಗಕ್ಕೆ ಕಾಲೆಲ್ಲ ಊದ್ಕೊಳ್ಳುತ್ತೆ. ಅದಕ್ಕೆ ಅಲ್ಲಿ ಮೈಸೂರಲ್ಲಿ ಸ್ಟೇ ಆಗಿ ಮತ್ತೆ ಬೆಳಗ್ಗೆ ಬರೋದು. ತಮಿಳ್ನಾಡು ಹೊಸೂರಿಂದ ಕೆಲ್ಮಂಗ್ಲ ನಮ್ಮ ಮೈಸೂರು. ನಮ್ ಕಷ್ಟಕ್ಕೆ ನಾವ್ ಬರ್ಲೇಬೇಕಲ್ಲ, ಎಷ್ಟು ದೂರ ಆದ್ರೂ. ಅಮ್ಮ ಭರವಸೆ ಕೊಟ್ಟೈತೆ ಆಗುತ್ತೆ ಅಂತ. ಸತ್ರ ಸಂಭ್ರಮ ಅಂತಂದ್ರಂತಲ್ಲ, ಸತ್ರ ನಾಶನ ಅಂತ. ಸತ್ರುಗಳೆಲ್ಲವೇ ಅಂದ್ರೆ ನಮಗೆ ಯಾರು ತೊಂದರೆ ಕೊಡೋರು ಅಥವಾ ನಮಗೆ ಏನಾರು ಒಂದು ಕಾಡ್ಸಿ ಕಾಟಾಟ ನಮ್ಗಿದ್ರೆ, ನಮಗೆ ಏನಾರು ಒಂದು ಸಮಸ್ಯೆಯಾಗಿ ಏನೋ ಒಂದು ಪೀಡ ಸಮಸ್ಯೆಯೋ ಅಥವಾ ಒಂದು ತೊಂದರೆ ಕೊಡೋರು, ಅಥವಾ ನಮ್ಗೆ ಏನಾರು ಒಂದು ಮಾನಸಿಕ ತೊಂದರೆ ಕೊಡೋರು, ಅಥವಾ ನಮಗೆ ಒಂದು ದೃಷ್ಟಿಗಳು ಸತ್ರುಗಳು ಅಂತ ಒಂದು ಇದ್ದವೋ, ಇವು ಎಲ್ಲ ಒಂದು ನಾಶನ ಆಗಲಿ. ನಮ್ಮ ಇಲ್ಲಿಂಥ ಜನಕ್ಕೆ ಆಗಲಿ, ಇಲ್ಲಿ ಬರೋಂಥ ನಾಡು ಜನಕ್ಕೆ ಆಗಲಿ, ಇಲ್ಲಿ ಬಂದಿರೋ ಪ್ರಜೆಗೆ ಆಗಲಿ, ಈ ಎಲ್ಲ ನಾಡು ಜನಕ್ಕೆ ಆಗಲಿ, ರೇಣುಕೆ ಯಲ್ಲಮ್ಮ ತಾಯಿ ಮುಂದೆ, ಇಲ್ಲಿ ಸ್ವಾಮಿ ಮುಂದೆ ಎಲ್ಲಾರ್ಗು ಅವ್ರಿಗೆ ಎಲ್ಲಾರು ಪರಿಹಾರ ಸಿಕ್ಲಿ ಅಂತ ಇದನ್ನ ಹೋಮ ಪ್ರತಿ 15 ಸಿಗುವಂಥದ್ದು ಅಮಾಸ ಪೌರ್ಣಿಮೆಗೆ ಮಂಗಳವಾರ ನಡೀತಾ ಇರ್ತದೆ. ಆಷಾಢ ಶುಕ್ರವಾರ ಅಂತಂದ್ರೆ ಈಗ ತಾಯಿಗೆ ಅವರು ಬರೋರು ತುಪ್ಪ ದೀಪ ತಗೊಬಂದು ತಾಯಿಗೆ ಬೇಡ್ಕೊಂಡು ಅವರು ಪರಿಹಾರ ತಗೊಬಂದು ಮುತ್ತೈ ಸ್ಥಾನ ಪೂಜೆ ಕೊಟ್ಕೊಂಡು ಮಾಡ್ಕೊ ಹೋದವ್ರಿಗೆ ಅವ್ರಿಗೆ ಸರ್ವಸಲವಾಗಿ ಮುಕ್ತಾಯ ಸ್ಥಾನ ಇರ್ತದೆ ಅಂತ. ಅವತ್ತು ದಿನ ಅಂದ್ರೆ ಇಲ್ಲಿ ತಾಯಿ ಹತ್ರ ಬಾರಿ ಮಧ್ಯೆ ವಿಶ್ವಾಸ ಪೂಜೆ ಅಂದ್ರೆ ತಾಯಿ ಭಂಡಾರ ನೀರು ಇರ್ತದೆ, ತಾಯಿ ತೇರ್ತಿ ಇರ್ತದೆ, ತಾಯಿ ಹತ್ರದ ದೀಪ ಆರತಿ ಇರ್ತದೆ. ತಾಯಿ ಹತ್ರ ತರ ಮುಖಾಂತರ ವಿಶ್ವಾಸಾಗಿ ಎಲ್ಲಾ ತರಕ್ಕೂ ಇದೆ, ಪ್ರತಿಯೊಂದು ಇದೆ. ಅವರು ಬರಬೇಕಾದ್ರೆ ಕೊಬ್ಬರಿ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಬಾದಾಮಿ ಇಷ್ಟನ್ನ ಅವರು ತರಬೇಕು ಅಂತ ಮನೆಯಿಂದ ತಗೊಬರ್ಬೇಕು. ತರಬೇಕಾದ್ರೂ ಮನೆಯಿಂದ ಒಂದು ಕೊಬ್ಬರಿ ಉಳಿಸ್ಕೊಂಡು ಕೊಬ್ಬರಿನ ಉಳಿಸ್ಕೊ ತಗೊಬಂದ್ರೆ ಅವರಿಗೆ ಯಾರ್ಯಾರ ಮಾಡಿರವ ಅಥವಾ ಅವ್ರಿಗೆ ತೊಂದರೆ ಕೊಟ್ಟಿರೋದವ ಅಥವಾ ಅವ್ರಿಗೆ ಏನಾರ ಒಂದು ಮಾನಸಿಕ ತೊಂದರೆ ಸಿಕ್ಕಾಕೊಂಡಿರೋದವ ಅಥವಾ ಮಗನಿಗೆ ಲಗ್ನಕ್ಕಿವೋ ಒಂದು ಸಂತಾನಕ್ಕಿವೋ ಏನು ಅವರಿಗೆ ಆಟೋ ಗಾಡಿ ಏನು ತೊಂದರೆ ಇರ್ತಾವ ಅದನ್ನ ಬಿಡುಗಡೆ ಆಗಲಿ ಅಂತ ಕೊಬ್ಬರಿ ಮುಖಾಂತರವಾಗಲಿ ಎಲ್ಲಾನು ಧಾನ್ಯ ಅಲ್ಲಿ ತಗೊಬಂದು ಅದ್ರೊಳಗಡೆ ಅಗ್ನಿಗೆ ಪ್ರಯೋಗ ಮಾಡ್ಬೋದು. ಮುತ್ತೈದರುಗಳು ಅಂದ್ರೆ ಅರ್ಶಿನ ಬಾಳ ಕುಂಕುಮ ಕೊಡ್ಬೋದು. ಇಲ್ಲಿ ದೀಪ ಆರತಿ, ತುಪ್ಪಾರತಿ, ಹಿಂಬೆಣ್ಣ ದೀಪ ಕಂಬಳ ಮಾಡಿ ಆರತಿ ಮಾಡಿ ಇದನ್ನ ಪ್ರಯೋಗ ಮಾಡ್ಬೋದು. ತಾಯಿನ ಗುರ್ತ ಬಿಡ್ಸಕ್ಕೆ ಅಂತಂದ್ರೆ ತಾಯಿ ತರ ಯಾರು ಡ್ರಿಂಕ್ಸ್ ಬಿಡೋರು ಅಂತವಾಗಿ ಎಣ್ಣ ಬಿಡ್ಬೇಕು ಅನ್ನೋ ತಾಯಿನ ಭಂಡಾರ ನೀರಲ್ಲಿ 5 ವಾರ ಯಾರು ಬಂದು ಅವ್ರನ್ನ ತಲೆ ಮೇಲೆ ಹಾಕಿಸ್ಕೊಂಡು ಹೋಗ್ತಾರೆ, ಅವ್ರ ತಾಯಿ ಪಳಲೆ ಮುಖಾಂತರವಾಗಿ ಯಾರೇ ಬಂದ್ರು ಕುರ್ತಾ ಇದನ್ನ ಬಿಡಿಸ್ಕೊಡ್ತಾ ಇದೀವಿ. ಅದನ್ನ ಮುಡಿಬಳೆ ಅಂತಂದ್ರೆ ಅವರಿಗೆ ಎಲ್ಲಾ ತರಕ್ಕೂ ಅವ್ರಿಗೆ ಒಂದು ಮುಡಿಬಳೆ ಹಾಕೋದು ಏನಕ್ಕೆ ಅಂದ್ರೆ ಅವ್ರಿಗೆ ಬೇರೆ ತರ ಮದ್ದು ಗಿದ್ದು ಅದು ಇದು ಕೊಟ್ಟು ಅವ್ರಿಗೆ ಜೀವ ತೊಂದರೆ ಆಗಿಂತ ಈ ಬಳ ಮುಖಾಂತರ ಸ್ವಾಮಿ ಮುಖಾಂತರನೇ ಪರಿಹಾರ ಮಾಡ್ಕೊಡ್ತಾ ಇದೀವಿ. ಅದ್ರಲ್ಲಿ ಅಂದ್ರೆ ಯಾವುದೇ ಆಗ್ಲಿ ಯಾರು ಏನೇ ಮಾಡಿದ್ರಾಗ್ಲಿ, ಸತ್ರುಗಳಾಗ್ಲಿ, ಒಂದು ಭೀತಿ ಸಮಸ್ಯೆ ಆಗ್ಲಿ, ವರ್ಫಿಟಾಟ್ ಆಗ್ಲಿ, ಏನೋ ಅವ್ರಿಗೊಂದು ಆತ್ಮ ಸಮಸ್ಯೆ ಆಗ್ಲಿ ಅದು ದೂರ ಇರ್ತದೆ ಅಂತ.
ಮೈ ಕೈ ನೋವು, ನರ ನೋವು, ಕೈ ನೋವು ಅನ್ನೋದಕ್ಕೆ, ಸೊಂಟ ನೋವು, ನರ ವೀಕ್ನೆಸ್ಸು, ನರ ಕಪ್ಪು ಅನ್ನೋದಕ್ಕೆಲ್ಲ ತಾಯಿ ಕಪ್ಪು ಕರಿಗಂಧಲಿ ತಾಯಿ ಕಪ್ಪಲ್ಲೇ ಇದನ್ನ ಪರಿಹಾರ ಕೊಡ್ತಾ ಇರ್ತೀನಿ. ಈ ಕಪ್ಪಲ್ಲೇ ಎಲ್ಲರಿಗೂ ಅವ್ರು ಮಂಡಿ ನೋವು, ಕೈ ನೋವು, ಕಾಲು ನೋವು ಅನ್ನೋರಿಗೆ, ಈ ನರ ವೀಕ್ನೆಸ್ಸು, ಮೂಳೆ ಡ್ಯಾಮೇಜು ಈ ಥರವಾಗಿ, ಯಾಕಂದರೆ ಪಾಪ 10 ರೂಪಾಯಿಗೆ 100 ರೂಪಾಯಿಗೆ ಎಲ್ಲ ಕಡೆ ಹೋಗಿ ಆಗಲ್ಲ. ಸಾವಿರಾರು ರೂಪಾಯಿ ಕಳ್ಕೊಂಡು ಅವರು 10,000 ರೂಪಾಯಿ ಕಳ್ಕೊಂಡು ಹಾಸ್ಪಿಟ್ಲಲ್ಲಿ ಮಾಡ್ಕೊಳ್ಬಂಥ ಶಕ್ತಿ ಇರಲ್ಲ ಅವ್ರಿಗೆ. ಯಾಕಂದ್ರೆ 500,000 ಗೈಕೊಂಡು ಕೂಲಿ ಮಾಡ್ಕೊಂಡು ಅವ್ರು ಜೀವನ ಮಾಡೋದಕ್ಕೆ ಕಷ್ಟ ಇರ್ತದೆ. ಅದಕ್ಕೆ ತಾಯಿ ಮುಖಾಂತರ ಉಚಿತ ಕಪ್ಪ ನಾವು ಅವ್ರಿಗೆ ನರ ವೀಕ್ನೆಸ್ ಆಗಿ ಪ್ರೇರಣೆ ಕೊಡ್ತಾ ಇದೀವಿ. ಇಲ್ಲಿಗೆ 5ನೇ ಸಲ ಆಯ್ತು. 6ನೇ ಸಲ ಮತ್ತೆ ಶಾಸ್ತ್ರ ಕೇಳ್ಬೇಕಂತೆ. ಇಲ್ಲಿ ಅದೇ ನಮ್ಗೆಲ್ಲ ಇರೋ ಕಷ್ಟ ಕೇಳ್ಕೊಂಡು ಬಂದಿದ್ದು, ಏನ್ ಪರಿಹಾರ ಆಗೈತೆ ಇಲ್ಲ ಅನ್ನೋದು ನಮ್ಗೆ ಇವತ್ತು ಕಳ್ಕೊಂಡ್ರೆ ಗೊತ್ತಾಗುತ್ತೆ. ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲಿದೆಲ್ಲ ಶಾಸ್ತ್ರದಲ್ಲೆಲ್ಲ ಸತ್ಯನೇ ಬತ್ತು, ನಿಜನೇ ಬತ್ತೆ ಎಲ್ಲ. ಆದ್ರೆ 5 ವಾರ ಬರ್ಬೇಕು ನಿಮ್ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕಾದ್ರೆ. ಇಲ್ಲ ಅಂದ್ರೆ 1 ವಾರ ಬಂದು ಉಳ್ಕೊಂಡ್ರೆ ಆಗಲ್ಲ ಅಂತ ಹೇಳಿದ್ರು. ಇದಕ್ಕೆ 5ನೇ ವಾರ ಆಯ್ತು. ಇವಾಗ ಶಾಸ್ತ್ರ ಹೇಳಲ್ವಂತೆ, ನೆಕ್ಸ್ಟ್ ವಾರ ಶಾಸ್ತ್ರ ಹೇಳ್ತಾರೆ. ಪರವಾಗಿಲ್ಲ ಮೇಡಮ್, ಎಲ್ಲ ಪರವಾಗಿಲ್ಲ. ಅವ್ರು ಹೇಳಿದ್ರಲ್ಲೆಲ್ಲ 1/4 ಭಾಗ ಸತ್ಯನೇ ಹೇಳಿದ್ರು. ಮನೆ ವಿಚಾರ, ನಮ್ಗೆ ಹಣಕಾಸು, ನಮ್ಗೆ ಆಗಿರೋ ತೊಂದರೆ ಬಗ್ಗೆ, ಮುಂದೆ ಆಗೋ ತೊಂದರೆ ಬಗ್ಗೆ ನಾವು ಅನ್ಕೊಂಡಿದ್ರಲ್ಲಿ ಎಲ್ಲ ನಿಜನೇ ಹೇಳಿದ್ರು. ನಂಬಿ ಬರ್ದೇನೆ ಏನಿಲ್ಲ, ಬರ್ಬೋದು. ತೊಂದರೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ ಇದೆ. ಸ್ವಲ್ಪ ಮಟ್ಟದಲ್ಲಿ ಪರವಾಗಿಲ್ಲ ಅಂತ ನಮಗೆ. ಮನೇಲಿ ಎಲ್ಲ ತೊಂದರೆಗಳಿದ್ದು, ನಮಗೆ ಸ್ವಲ್ಪ ಹಣಕಾಸು, ಆರೋಗ್ಯ, ಇರೋದೊಂದು ಕಾಲು ನೋವು ಬಾಧೆ ಎಲ್ಲ ಇತ್ತು. ಆ ನೋವು ಬಾಧೆ ಇರೋದೊಂದು ಕಾಲು ಏನೋ ನಮಗೆ ಏನೋ ತೊಂದರೆ ಆಗ್ಬಿಡ್ತಿದ್ವಿ ನಾವು ಭಯದಲ್ಲಿ. ಹಿಂಗೆ ಎಲ್ಲ ನೋಡಿಕೊಂಡು ಬಂದಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ. ನಮಗೆ ಇರೋದೊಂದು ಕಾಲು ಉಳಿಸ್ಕೊಡ್ತೀನಿ ಅಂತ ತಾಯಿ ಹೇಳೈತೆ. ಬನ್ನಿ 5 ವಾರ ಅಂತ ಹೇಳಿದ್ರು. 5 ವಾರ ಆಯಿತು. ವಿಲೇಜಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ರು, ಚೆನ್ನಾಗಿ ಹೇಳಿದ್ರು, ನಿಮ್ಗೇನು ತೊಂದರೆ ಆಗಲ್ಲ, ಏನು ತೊಂದರೆ ಆಗದಂಗೆ ನಾವು ನೋಡ್ಕೋತೀವಿ, 5 ವಾರ ಬನ್ನಿ ಅಂದರು. ಅದೆಲ್ಲ ಅವ್ರು ಹೇಳಿದ್ದೆಲ್ಲ ನಿಜ ಬಂತು ನಮಗೆ, ಸುಳ್ಳೇನು ಬಂದಿಲ್ಲ. ನಮ್ಗೇನಿತ್ತು ಅದನ್ನೇ ಹೇಳಿದ್ರು ಅವರು. ಅದೇ ಎಲ್ಲ ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ ಅಂತ ಹೇಳಿದ್ರು. ನಮಗೆ ಮೈ ಕೈ ನೋವಿತ್ತು, ಕಾಲು ನೋವಿತ್ತು, ಅದಕ್ಕೆ ಬಂದಿದ್ವಿ. 5 ವಾರ ತಡೆ ಒಡಿಸಿ ಅಂತ ಹೇಳವ್ರೆ. 5 ವಾರ ಒಡಿಸಿದ್ದೀವಿ. ಮುಂದಿನ ವಾರದ ಹತ್ರ ನೋಡಬೇಕು ಸರ್. ಮುಂದಿನ ವಾರ ಬಂದರೆ ಇನ್ನೊಂದು ಶಾಸ್ತ್ರ ಕೇಳಿ ಅಂತ ಹೇಳವ್ರೆ. ಅವಾಗ ಕೇಳ್ಬಿಟ್ಟು ನೋಡ್ಕೊ ಸರ್. ಅದೇ ಹೇಳಿದ್ರು, ಅದೇ ನಮ್ಮದು ವ್ಯವಹಾರಗಳು, ಹಣಕಾಸಿನ ವಿಷಯ ಅದು ಇದೆಲ್ಲ ಸರಿ ಹೋಗುತ್ತೆ ಅಂತೇಳಿ. ಅದು ಪರವಾಗಿಲ್ಲ ಸರ್, ಒಟ್ಟಿನಲ್ಲಿ ಹಣಕಾಸಿನ ವಿಷಯದಲ್ಲಿ ಪರವಾಗಿಲ್ಲ. ಒಂದು ಸ್ವಲ್ಪ ಹುಷಾರಿಲ್ಲ ನಮಗಷ್ಟೇ. ಇನ್ನು ಮುಂದಿನ ವಾರದ ಹೊತ್ತಿಗೆ ನೋಡಬೇಕು ಸರ್. ಒಳ್ಳೇದಾದರೆ ಅದೇ ಸರ್, ಎಲ್ಲ ಇದ್ರಲ್ಲಿ ಮೊಬೈಲಲ್ಲಿ ನೋಡಿ ಬರ್ತಾರೆ ಸರ್. ನಾವು ಮೊಬೈಲಲ್ಲಿ ನೋಡ್ಕೊಂಡೇ ಬಂದಿದ್ದು. ನೋಡೋಣ ದೇವ್ರದ್ದೇ ಹೆಂಗಾಗುತ್ತೆ ಸರ್. ಹೋಮ ಇನ್ನೂ ಮಾಡಿಸಿಲ್ಲ, ನಾವು ಮಾಡಿಸ್ಬೇಕು ಸರ್. ಮುಂದಿನ ವಾರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ವಾರ ಅಂದರೆ 5 ತಡೆ ಹೊಡಿಲೇಬೇಕು ಅಂತ ಹೇಳಿದ್ರು. 5 ತಡೆ ಹೊಡಿಸಿದ್ವಿ. ಇವಾಗ ಮುಂದಿನ ವಾರ ಬಂದು ಏನು ಹೇಳ್ತಾರೆ ಕೇಳಬೇಕು. ಬಂಗಾರ ಕಳ್ಕೊಂಡು ಹೋಗಿದ್ದೀವಿ ಸರ್. ಕಳ್ದೋಗ್ಯದ ಮನೆಯಲ್ಲಿ. ಮೊಬೈಲ್ದಾಗ ನೋಡ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಇವತ್ತೇ ಬಂದಿದ್ದೀವಿ ಸರ್. 5 ತೊಲೆ ಬಂಗಾರ ಕಳ್ದು ಮನೇಲಿ ಇಟ್ಟಿದ್ದೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇನ್ನು ಕೇಳಿಲ್ರಿ, ಇವತ್ತೇ ಬಂದಿದ್ದೀವಿ ನಾವು. 55 ಗ್ರಾಮ್ ತಾಳಿ ಸರ ನಮ್ಮ ಮಗಳದು, ಗುಲ್ಬರ್ಗ. ನಿನ್ನೆ 5ವರೆಗೆ ಇರಿದ್ವಿ. ಬೆಳಗ್ಗೆ ಮೈಸೂರಿಗೆ ಇಳಿದು ಅಲ್ಲೇಸಿ ಬಸ್ಗೆ ಬಂದಿದ್ವಿ ಹುಣಸೂರಿಗೆ. ಅಲ್ಲೇಸಿ ಆಟೋ ಮಾತಾಡ್ಕೊಂಡು ಬಂದಿದ್ವಿ. ಇನ್ನು ನಮ್ಗೂ ಗೊತ್ತಿಲ್ಲ, ನಾವು ನೋಡೋಣ ಅಂತ ಬಂದಿದ್ವಿ. ಆದರೆ ನಾವೆಲ್ಲ ಪೂಜೆ ಮಾಡ್ತೀವಿ. ಎಲ್ಲಮ್ಮ ಅಂದರೆ ಎಲ್ಲಗೂ ಸತ್ಯ. ನೀರ್ಮಾನು ಎಲ್ಲಮ್ಮ ತುಂಬ ಪವಾಡ. ಯಾವಾಗಲೂ ಪೂಜೆ ಮಾಡ್ತೀವಿ. ಎಲ್ಲಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ, ಕೇಳ್ಕೊಂಡು ಹೋಗೋಣ ಅಂತ ಎಲ್ಲ ಪ್ರಯತ್ನ ಪಟ್ಟಿದ್ವಿ. ಅಲ್ಲಿನೂ ಎಲ್ಲಿ ಸಿಗಲಿಲ್ಲ. ಮನೆ ಫಂಕ್ಷನ್ಗೆ ಹೋಗಿ ಬಂದು ಇಟ್ಟಿದ್ವಿ, ಕಾಣಿಸ್ತಾ ಇಲ್ಲ ಮನೆಯಲ್ಲಿ. ಭಾಳ 2 ತಿಂಗಳಾಯ್ತು. ಅಮ್ಮನ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದಕ್ಕೆ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಇದು ಕೊಟ್ಟಿದ್ದಾರೆ, ಕಪ್ಪು ಹಚ್ಚಲಿಕ್ಕೆ ಕೊಟ್ಟಿದ್ದಾರೆ, ಕಾಲಿಗೆ ಮೈಗೆಲ್ಲ ಹಚ್ಚಲಿಕ್ಕೆ. ಈಗ ಮೊನ್ನೆ ಬಂದಿದ್ರೆ ಮತ್ತೆ ಇವತ್ತು ಬಂದಿದ್ದೀವಿ ಅಷ್ಟೇ. ಸ್ವಲ್ಪ ನೆಮ್ಮದಿ, ಸಮಾಧಾನ. ಈಗ ಸ್ವಲ್ಪ ಪರವಾಗಿಲ್ಲ. ಇನ್ನೂ 5 ವಾರ ಬರ್ಲಿಕ್ಕೆ ಹೇಳಿದ್ದಾರೆ. ಇದು ಎರಡನೇ ಸಲ ಬಂದಿದ್ದೀವಿ. ಸುಮಾರು ಜನರಿಗೆಲ್ಲ ಎಲ್ಲ ಹೇಳಿಗೆ ಬಂದಿರೋದು ನಾವು. ಪರವಾಗಿಲ್ಲ, ನೋವೆಲ್ಲ ಕಡಿಮೆ ಆಗಿದೆ ಅಂತ ಅಂದ್ರಲ್ಲ, ಹಂಗಾಗಿ ಬಂದ್ವಿ. ಮನೆಯಲ್ಲಿ ಬಿದ್ದಿತ್ತು ದುಡ್ಡು, ತೊಲದಸಲು ಮಡಿಕೊಂಡಿದ್ದೆ ತಾಳಿ. ಆ ದುಡ್ಡು ಕೇಳಕ್ಕೆ ಅಂತ ಗೊತ್ತಾಯ ಅಮ್ಮ. ದುಡ್ಡು ಕೇಳಕ್ ಬಂದ್ಬಿಟ್ಟು ಕುಂತಿತ್ತು ಹೊರತು. ಏನ್ ಮಾಡ್ಕೊಂಡ್ ಬಂದಿತ್ತು ಕಣ, ಜ್ಞಾಪಕ ರಾತ್ರಿಂದಾನೆ ಜ್ಞಾಪಕನೇ ಇತ್ತಿಲ್ಲ. ಹೋದ್ಮೇಲೆ ಸುರೇಶ ತೊಲದಸಲು ಮಡಗಿದೆ ಕಣಪ್ಪ, ಬಾ ಇಲ್ಲ ಅಂತ ಅಂದೆ. ಮನೆಗೋದು ಕೇಳಲಿಲ್ಲ, ಇವತ್ತು ಕೇಳಿಲ್ಲ ಅವ್ರ. ಆಗ ಈ ಫೋನ್ ಕಾಣ್ತಲ್ಲ ಅಂದ್ಬಿಟ್ಟು ಅದೆಲ್ಲ ಹೆಣ್ಣು ದೇವ್ರಿಗೆಲ್ಲ ಹೋಗಿದ್ದು. ನಾವು ತಂದು ಹಾಕಿಸ್ತೀನಿ ಅಂತು. ನೀವೆಲ್ಲ ತಗೊಂಡಾಳು ಅಮ್ಮ, ತಗೊಂಡು ತಂದು ಹಾಕಿಸ್ತೀನಿ ಅಂತೂ. ಈಗ 5 ಬಂದ್ವಲ್ಲ, ನಿಮ್ದು ಸ್ಟೇಷನ್ ಯಾವುದು ಅಂತು. ನಮ್ದು ಕೇರ್ಪೇಟೆ ಕಿಕ್ಕೇರಿ ಅಂದು. ಅಲ್ಲದೆ ಹೋಗಿ ಅಂತ ಮೊನ್ನೆ ಹೋಗಿದ್ದು. ಯಾವ್ದು ಇಲ್ಲ, ಎಂಥದ್ದು ಇಲ್ಲ ಅಂದ್ರು. ಆಗ ಹಿಂಗೆ ದೇವ್ರಿಗೆ ಹೋಗಿದ್ದು. ನಾವು ಹೋಗಿದ್ದು, ಹುಡುಕ್ತೀವಿ, ಫೋನ್ ಮಾಡ್ತೀವಿ ಅಂತ ಫೋನ್ ನಂಬರ್ ಬರ್ಸ್ಕೊಂಡವ್ರಿ. ನೆಂಬಿದ್ದೀವಿ. ಅದಕ್ಕೆ ಈಗ ಹೋಗಿ ನಾವು ಫೋನ್ ಮಾಡಿಸ್ತೀವಿ, ಈಸ್ಕೊಡಿ ಅಂತ. ಯಾಕವ ಹಿಂಗೆ ಕಳ್ಕೊಂಡವ ನೀನು, ಬಂದಿದ್ಯಲ್ವ ಬರೀ ಕೈದಲ್ಲಿ ಯಾಕೆ ಕಳ್ಕೊಂಡಿದ್ದೀವ ಅಂತ ಅಂತಾರೆ ಅಂದ್ಬಿಟ್ಟು ಹೋಗಿಲ್ಲ. ನೋಡಿ ಅವ್ರು ಅದಕ್ಕೆ ಅದಕ್ಕೆ ಧರ್ಮಕರ್ಮ ತಾಯಿ ನೋಡ್ಕೊಳ್ಳಿತಾಳೆ. ಅದವ್ರ ಅದಕ್ಕೆ ಅಪ್ಪನ ಮನೆ ಸೋಲಿಲ್ಲ ಮಕ್ಕವ. ಅಪ್ಪನ ಮನೆಗೆ ಹೋದ್ರೆ ಕಳ್ಕೊಂಡಿದ್ಯಲ್ವ, ಯಾಕೆ ಕಳ್ಕೊಂಡವ, ಸಿಗ್ತದಲ್ವ ಅಂತಾರೆ. ಅದು 2 ತಿಂಗಳು ಡೌಟ್ ಆಯ್ತಾ ನಿಮ್ಗೆ? ಡೌಟು. ಆ ಅಮ್ಮ ದುಡ್ಡಿಗೆ ಅಂತ ಬಂದಿತ್ತಲ್ಲ, ಅವ್ರ ಮೇಲೆ ಡೌಟು.
ಅಯ್ಯಮ್ಮ ಈಗ ತಗೊಂಡು ಹೋದ್ಮೇಲೆ ಮನೆಗೆ ಬಂದಿಲ್ಲ. ಎಲ್ಲ ಹೇಳ್ತಾರಂಗಂತ ಕದ್ದವಳ ಅಮ್ಮ ದೇವ್ರು ಮಾಡ್ತಾಳ ಅಣ್ಣ ತಮ್ಮದ್ರಿಗೆಲ್ಲವ ಫೋನಿ ಬಿಟ್ಟವೆ ಅಮ್ಮ ಯಾರ ಮನೆಗೂ ಹೋಗ್ಬಾರ್ದು, ಅವ್ರ ಮನೆ ಆಟದ ಇರ್ಬೇಕು, ಮರ್ಯಾದೆ ಕಳಿ ಯಾಕಂಗ ಅಂತಾರೆ ಎಲ್ಲರೂ ಬೈತಾವ್ರ ನನ್ನ. ಏನಾರ ಒಂದ್ ಮಾಡ್ಸು, ರೊಟ್ಟಿ ಬಾಕರ್ಕೊಂಡು ಹೋಗೋದ್ ಬೇಡ, ಹಿಂಗ್ ಮಾಡವಳಲ್ಲ ನಿಮ್ಮ ಬಡವೆ ಬದುಕ ಏನೋ ಸಿಕ್ಕಿತ ತಾನೇ ತಗೊಂಡ ಮನೆಗೆ ಕೊಡೋಳು, ಟೇಷನ್ ತಗೊಂಡೋಗ್ ಕೊಟ್ಟವಳಲ್ಲ, ಆದಿಲ್ ಬಿದ್ದಿತ್ತು ಅಂತ ಕೊಟ್ಟವಳಂತೆ, ಆದಿಲ್ ಬಿದ್ದೋಗಿತ್ತು ಅಂತ. ಇದೆಲ್ಲಾನು ಸಿಕ್ಕದು ಕಂಡ್ಮೇಲೆ ಇದೇನೋ ಅಕ್ಕ ಹೆಸರಕ್ಕ ಫೋನಲ್ಲಿ ಕಾಣ್ತದಲ್ಲ, ಬಡಗು ಕಳೆದಿರೋದಕ್ಕೆ ದೇವ್ರಿಗೆ ಹೋಗಿ ಎಲ್ಲಮ್ಮ ದೇವ್ರಿಗೆ ಅಲ್ಲಿ ಫೋನಲ್ಲಿ ಮಾಡ್ತಾರಂತ, ಇವು ಯಾರವ ಮಾಡ್ತಾರಂತ ಇವ್ ಕೊಂಡಾಡ್ತಿದ್ರು ಅವ್ರನ್ನ. ಆ ತಾಯಿ ಅವ್ರು ಇಲ್ಲದೆ ಇದ್ರೆ ನೀನು ಒಡಗು ಸಿಕ್ಕಂಗಿಲ್ಲ ಅಂತಾರೆ. ಅಯ್ಯಮ್ಮ ಮಾರ್ಕೊಬಿಡೋದು, ಮಗಳ ಮನೆ ಇತ್ತಂತೆ, ಒಡಂಬ ಮಾಡಿಬಿಟ್ಟಿದ್ಲ ಅಂತ ಅಲ್ಲಿ ತಾಲಿನಂತ, ತಾಲಿ ಗುಂಡು ಕಾಸ ಮಗಳ ಮನೆ ಮಡಗಿತ್ತಂತೆ. ಆ ಕೊಟ್ಟು ಬಂದು ಫೋನ್ ಮಾಡಿ ನಾವು ಕೊಡಿಸ್ತೀನಿ ಅಂತ. ಈಗ ತಿರ್ಗ ಮತ್ತೆ ಹೋಗಿ ಕೇಳಿ ಅಂದವ್ರೆ, ಅದನ್ನ ಈಗ ಸ್ಟೇಷನ್ ಇಸ್ಕೊಳ್ಳಿ ಅಂತ ಅವ್ರೆ. ಊರು ನಮಗ್ ಗೊತ್ತಿರಲ್ಲ, ಇಲ್ಲಿ ಸರು ಯಾವ ಜನ ಬಂದ್ರು ಊರ್ ಕೇಳ್ತೀವಿ, ಒಂದು ಅಷ್ಟೇ ಬಿಟ್ರೆ ಮರ್ತೋಗ್ಬಿಡ್ತೀವಿ. ಏನೇ ಬಂದ್ರು ನಾವು ತಕೊಂಡ್ ಕೇಳ್ಕೊಂಡ್ ಹೋಗಿದ್ದೀವಿ. ಅದನ್ನ ಪಾಪ ಬಂದು ಬೇಡ ಅಳ್ತಾ ಇದ್ರು, ಏನ್ ಹೋಗಲ್ಲ ಒಳ್ಳೇದಾಯ್ತ ಹೋಗವ, ನೀನ್ ನಮ್ ತಾಯಿ ರೀತಿ ಇದೆಯಾ, ತಾಯಿನೂ ಅವಳು ಹೇಗಿದ್ದಾಳೆ, ನಿನ್ಗೆ ಎಲ್ಲರೂ ದೊರಕಿಸ್ತಾಳೆ ಅಂತ ನಾವ್ ಅನ್ಕೊಂಡಿವು. ಇಷ್ಟು ಮುಂದೆ ಅವ್ರಿಗೆ ಗೊತ್ತಿರುತ್ತೆ. ಸ್ಟೇಷನ್ದಲ್ಲಿ ಅವರು ಯಾರೋ ಒಬ್ರು ತಗೋ ಕೊಟ್ಟಿದೀವಿ ಅಂತ ಅವರು ಮಾಹಿತಿ ಏನೋ ಕೊಟ್ಟಿರಂತೆ, ಏನೋ ತಲುಪ್ಸಕ್ರೆ ಯಾರು ಮಾಂಗಲ್ಯ ಚೇನ್ ಮಡಿಕೊಳಕ್ಕಾಗಲ್ಲ, ಮಾಂಗಲ್ಯ ಅದು ದೋರ್ಸ ಪರಿಹಾರ ದೋರ್ಸ ಸಿಕ್ಬಿಡ್ತಾ ಕಿಚ್ಗೆ ಕೊಟ್ಟರೆ ಅಂತ ವಾಪಸ್ ಕೊಡ್ತಾರೆ. ಚಿನ್ನ ಸಿಕ್ಕುತ್ತೆ ಹೋಗವ, 5 ವಾರ ನಿಮ್ ಮುಟ್ಟಿದಾಗ ಯಾವುದೇ ಕಾರಕ್ಕೂ ಸಿಕ್ಕುತ್ತೆ, ಆ ಖಂಡಿತ ನಿಮ್ಗೆ ಸೂಚನೆ ಕೊಡಿಸ್ತಾರೆ ಅಂತ ಹೇಳಿತ್ತು. ಸಿಕ್ಕಿದೆ ಕೊಡ್ಸಿ 5 ವಾರ ಬನ್ನಿ ಅಂದ್ರು. 5 ವಾರ 6ನೇ ವಾರ ಆಯ್ತು ಇಲ್ಲಿ ಸ್ಟೇಷನ್ ಅದೇ ತಗೊಂಡು ಅಮ್ಮ ಕೊಟ್ಟೈತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗಿ ತಿರ್ಗ ಮತ್ತೆ ತಿಳ್ಕೊಬಲ್ಲಿ ಅಂತ ಅಂದ್ರೆ ಅದಕ್ಕೆ ಇವತ್ತು ಒಳ್ಳೇದಾಗೈತೆ. ಮಾಹಿತಿ ಗೊತ್ತಾಗದೆ ಹೊರ್ತು ನಮ್ ಕೈಗೆ ಬರ್ಬೇಕಲ್ಲ ಸಮೀರೆ. ಫೋನ್ ಮಾಡ್ತೀವಿ ಐತೆ, ಫೋನ್ ಮಾಡ್ತೀನಿ ಅಂತ ಅಂದವ್ರೆ, ದಾರಿ ಸಿಕ್ಕದೆ ಕೊಟ್ಟವ್ರೆ, ಹುಡುಕ್ತಿವಿ, ನಾ ಫೋನ್ ಮಾಡ್ತೀನಿ ನಿಮ್ಗೆ ಅಂತ ಫೋನ್ ನಂಬರ್ ಇದ್ರಲ್ಲಿ ಸಿಕ್ಕದೆ. ನನ್ ಮನೆ ತೊಂದಾಕ್ತಾರೆ ಅಂತ ಹೇಳಿದ್ರು, ತೊಂದಾಕಿಲ್ಲ, ಟೇಷನ್ ತಗೊಂಡೋಗ್ ಕೊಟ್ಟವ್ರೆ. ಏನ್ ನಮ್ ಕೈಗೆ ಬಂದು ಸಾಕು ಸಮೀರೆ, ಅದೇ ಒಳ್ಳೇದು ಅಂತ ಯಾವಾಗ ನಮ್ಗಂಗ ಕಾಣಿಸ್ತಾ ಇದೆ, ಒಳ್ಳೇದಾಗತ್ತಾ ಇದೆ. ತುಂಬಾ ಒಳ್ಳೆ ಹ್ಯಾಪಿ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಬಟ್ ನಾವೇನೋ ಒಂದ್ ಬೇಡ್ಕೊಂಡ್ ಬಂದ್ವಿ, ನನ್ಗೆ ಅದ್ರಲ್ಲಿ ಸಕ್ಸಸ್ ಅಂತ ಅನಿಸ್ತಾ ಇದೆ. ನನ್ಗೆ ಏನೋ ಸ್ವಲ್ಪ ಶರೀರದಲ್ಲೂ ನೋವಿತ್ತು, ಅದನ್ನು ಮನ್ಸಲ್ಲಿ ಬೇಡ್ಕೊಂಡ್ ಬಂದ್ರೆ ಅವ್ರು ಒಂದ್ ಸ್ವಲ್ಪ ಕಪ್ಪು ಕೊಟ್ಟಿದ್ರು, ಒಂದ್ ಚೂರೇ ಕೊಟ್ಟಿದ್ದವ್ರು. ಅದಿಲ್ಲಿಂದ ಹೋಗ್ತಿದಂಗ್ಲೇ ಮಾಯ ಆಗಿದೆ ನನ್ಗೆ ನೋವು. ಇಲ್ಲೇ ಕೊಟ್ರು, ಇಲ್ಲೇ ಹಚ್ಕೊಂಡೆ, ಇಲ್ಲಿಂದ ಹೋಗ್ತಿದಾಗೆ ಮಾಯ ಆಗ್ತಾ ಇದೆ. ಮನ್ಸು ಶರೀರ ಎರಡು ಫುಲ್ ಫ್ರೀ ಆಗಿದೆ. ತುಂಬಾ ಖುಷಿಯಾಗಿದ್ದೀವಿ, ತುಂಬಾ. ನಾವೊಂದ್ ಬಿಸ್ನೆಸ್ ಅಲ್ಲಿ ಇದ್ವಿ, ಬಿಸ್ನೆಸ್ ಬಿದೋಗಿದೆ ನಂದು. ತುಂಬಾ ನಾನ್ ದೊಡ್ಡ ಮಟ್ಟದಲ್ಲಿ ಕೊಡಗಲ್ ತುಂಬಾ ದೊಡ್ಡ ಮಟ್ಟದಲ್ಲಿ ನೋಡ್ತಿದ್ದವಳು, ಸಡನ್ ಆಗಿ ಬಿದೋದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ಕೂತಾಗ ಯಾರೋ ಒಬ್ರು ಹೇಳ್ಕೊಟ್ರು, ಹಿಂಗಿದೆ ಹೋಗಿ ಅಂತ. ಬಂದ್ವಿ ನಾವು 2ನೇ ವಾರ ಬಂದ್ವಿ, ಕೇಳಿದ್ವಿ. ನಾನೇನು ಕೇಳಿಲ್ಲ, ಒಂದ್ ವಿಳ್ಯದೆಲೆ ಕೊಟ್ಟೆ ಅಷ್ಟೇ ಅವ್ರಿಗೆ. ಅವರೇ ನನ್ನಲ್ಲಿ ಏನ್ ನಡೀತು ಇಲ್ಲಿವರೆಗೂ, ಹೆಂಗ್ ಬಿದ್ದಿದೀನಿ ನಾನು, ಎಷ್ಟು ಗುಂಡಿಗೆ ಬಿದ್ದಿದೀನಿ, ಯಾವ್ಯಾವ ತರ ಬಿದ್ದಿದೀನಿ, ಯಾರ್ಯಾರು ಬೀಳ್ಸಿದ್ರು, ಪ್ರತಿ ಒಂದ್ರು ನನ್ ಮುಂದೆ ನಡೆದ ರೀತಿನ ಹೇಳ್ಕೊಟ್ರು. ಯಾವಾಗ್ಲೂ ಹೇಳ್ಕೊಟ್ರು. ಒಂದ್ ಮೊದಲನೇ ಬಾರಿನೇ ನನ್ನನ್ನು ಯಾರು ಬೀಳ್ಸಿದ್ರು ಅಂತಾನು ಹೇಳ್ಕೊಟ್ರು, ನಾನ್ ಹೆಂಗ್ ಬಿದ್ದೆ ಅಂತಾನು ಹೇಳ್ಕೊಟ್ರು. ಏನ್ ಮಾಡೋದು, ಬಿಸ್ನೆಸ್ ಅಲ್ಲಿ ಜೊತೆಲಿ ಇದ್ದವ್ರೆ ನನ್ನ ಗುಂಡಿ ತೋಡಿ ಕೆಳಗ್ ಬಿಡಿಸ್ಬಿಟ್ರು. ಅವ್ರು ಗುಂಡಿ ತೋಡಿ ಕೆಳಗೂ ಬೀಳ್ಸಿದ್ರು, ನನ್ ಜೊತೆನೂ ಮತ್ತೆ ವಾಪಸ್ ಬಂದ್ರು. ಖುಷಿ ಆಗ್ತಾ ಇದೆ ಆದ್ರೆ ನಾನು ತಾಯಿ ಹತ್ರ ಬಂದವ್ರ ಹತ್ರ ಎಲ್ಲಾರ ಹತ್ರನು ಕೇಳ್ಕೊಳ್ಳೋದು, ಮೊದಲನೇದಾಗಿ ನಂಬಿಕೆ ಇಡಿ, ಎಲ್ಲಮ್ಮನ ನಂಬಿಕೆ ಇಡಿ. ನಂಬಿಕೆ ಎಲ್ಲ ಏನು ನಡೆಯಲ್ಲ. ನಾವು ಸುಮ್ನೆ ಬಂದ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ಬಿಟ್ರೆ ಏನು ನಡೆಯಲ್ಲ ಅಲ್ವಾ. ನಂಬಿಕೆ ಮೊದಲನೇದಾಗಿ ನಂಬಿಕೆ. ತುಂಬಾ ಹಿಂಸೆ ಮನೆ ಒಳಗೆ, ಒಂಥರ ಕಿರಿಕಿರಿ, ಮನ್ಸಿಗೆ ಸಮಾಧಾನ ಇಲ್ಲ, ಯಾಕೆ ಹಿಂಗ್ ಆಗ್ತಾ ಇದೆ ಅನ್ನೋ ತುಂಬಾ ಬೇಜಾರು. ಬಟ್ ಈಗ ಮನೆ ಒಳಗೆ ಹೋದ್ರೆ ಏನೋ ಒಂದ್ ಖುಷಿ. ಕೈಯಲ್ಲಿ ದುಡ್ಡಿರ್ಲಿಲ್ಲ, ಬರುತ್ತೆ ಬಿಡಿ, ಬರುತ್ತೆ. ನಾವ್ ಇಲ್ಲೆಲ್ಲ ಬರ್ಬೇಕಾದ್ರೆ ಫಸ್ಟ್ ಸಾಲ ಮಾಡ್ಕೊಂಡೇ ಬಂದಿತ್ತು. ಅಮ್ಮ ಕೊಟ್ಟಿದ್ದಾಳೆ. ತುಂಬಾ ಭರವಸೆ ನನಗ್ ಭರವಸೆ ಖಂಡಿತ ಇಲ್ಲ. ಯಾಕಂದ್ರೆ ಅಮ್ಮನ ಶಕ್ತಿ ಇಲ್ಲ ಅಂದ್ರೆ ಯಾರು ಇಲ್ಲಿಗ್ ಬರಕ್ ಆಗಲ್ಲ. ಅಮ್ಮನ ಶಕ್ತಿ ತುಂಬಾ ಇದೆ. ಅದನ್ನ ಹೇಳ್ಕೊಳ ಪ್ರತಿ ಒಬ್ರು ಕಳೆದ ವಾರದಲ್ಲಿ ಒಬ್ರು ನನ್ನ ಫ್ರೆಂಡ್ ಒಬ್ರು ಬಂದಿದ್ರು, ಗೊತ್ತಿಲ್ಲದೆ ಅವ್ರು ಹೇಳ್ತಾ ಇದ್ರು, ನನ್ನ ಒಡವೆ ಎಲ್ಲಿದೆ, ಯಾರ ಹತ್ರ ಇದೆ ಅಂತ ಕ್ಲೂ ಸಿಕ್ಕಿದೆ ನನ್ಗೆ ಅಂತ. ಆದ್ರೆ ಅವ್ರ ಕೈಗಿನ್ನೂ ಸಿಕ್ಕಿಲ್ಲ. ಮೊದಲನೇ ವಾರ ಬಂದಿದ್ದು, ಈ ವಾರ ಬರ್ಬೇಕಿತ್ತು, ಬರ್ಲಿಲ್ಲ. ಅವಳು ಇದೆ, ಯಾರ ಹತ್ರ ಇದೆ ಅಂತ ಗೊತ್ತಾಗಿದೆ ಅಂತ. ಆಗ ನೀವು ನೋಡಿ ಎಷ್ಟು ಪವರ್ ಇದೆ ಅಮ್ಮ. ಅಂದ್ರೆ ನಾವು ಕಳ್ಕೊಂಡಿರೋದೆಲ್ಲ ನಮ್ಗೆ ಸಿಗ್ಬೇಕು. ಏನಾದ್ರೂ ಆಗಿರ್ಲಿ, ಚಿನ್ನ ಆಗ್ಲಿ, ಒಡವೆ ಆಗ್ಲಿ, ಆಸ್ತಿ, ಹಣ, ನೆಮ್ಮದಿ, ಪ್ರತಿ ಒಂದು ಬೇಕು. ಅವಳಿಗೆ ಬೇಕಾಗಿರೋದು ಭಕ್ತಿ ಮಾತ್ರ, ಬೇರೇನು ಇಲ್ಲ. ದುಡ್ಡು ಕೊಡುವಂಗಿಲ್ಲ, ಏನು ತರೋದು ಬೇಡ. ವಿಳ್ಯದೆಲೆ ಅವರೇ ನಮ್ಗೆ ಗೊತ್ತಿಲ್ಲ, ನಾವು ಬರುವಾಗ ಅವತ್ ಗೊತ್ತಿಲ್ಲ, ನಾನ್ ಬರುವಾಗ ಅವರೇ ಇಲ್ಲಿ ಕೊಟ್ರು. ನನ್ಗೆ ಏನು ತರ್ಬೇಕಾಗಿಲ್ಲ, ಯಾವ ದುಡ್ಡು ಕೊಡ್ಬೇಕಾಗಿಲ್ಲ. ನಮ್ ಕೈಯಲ್ಲಿ ಏನಿದ್ಯೋ ಅದೇ. ಅಷ್ಟು ಇಷ್ಟು ದುಡ್ಡು ಸಾವಿರ ಅಂತದ್ ಏನು ಇಲ್ಲ. ನಾವು 30 ರೂಪಾಯಿ ಬಂದ್ರು ಅಮ್ಮ ನಮ್ ಬಿಟ್ಟಿದ್ದಾಳೆ. ಅವರು ಯಾವ ರೀತಿ ಹೇಳ್ತಿದ್ದಾರೆ ಅಂದ್ರೆ, ನನ್ ಮನೇಲಿ ನಮ್ಮ ಅಮ್ಮ ಅಪ್ಪನ್ಗೆ ಗೊತ್ತಿಲ್ವೇನೋ.
ಏನ್ ನಡೆದಿದೆ ನನಗ್ ಮಾತ್ರ ಗೊತ್ತಿರುತ್ತೆ ಆ ತರ ನನ್ನಮ್ಮ ಹೇಳ್ತಿದ್ ಬರುತ್ತೆ. ನನಗೆ ಇಲ್ಲಿಂದ ಹೋಗಿ ಅದೇ ಮೊನ್ನೆ ಬಂದೋದದ್ದು. ಇವತ್ತಿಗೆ ನನಗೆ 4 ಆರ್ಡರ್ ಆಗಿದೆ, ದೊಡ್ಡ ಆರ್ಡರ್ ಸಿಕ್ಕಿದೆ. 4 ದೊಡ್ಡ ಆರ್ಡರ್ ಸಿಕ್ಕಿದೆ. 2 ವಾರ ಅಲ್ಲ, 2 ದಿನ. ಇದು ಮೊನ್ನೆ ಬಂದಿದ್ ನಾನು, ಭಾನುವಾರ ಬಂದಿದ್ದು, ಇವತ್ತು ಬಂದಿದ್ದೀನಿ. 3 ದಿನಕ್ಕೆ 4 ಆರ್ಡರ್ ದೊಡ್ಡದೇ ಸಿಕ್ಕಿದೆ. ನಾನು ಕೇಟರಿಂಗ್ ಮಾಡೋದು, ಸರ್ವಿಂಗ್ಸ್ ಕೇಟರಿಂಗ್ಸ್. ದೊಡ್ಡ ಆರ್ಡರ್ ಸಿಕ್ಕಿದೆ. ನಾನು ಅಲ್ಲೇ ನಂಬಿದೆ, ಮಿರಾಕಲ್ ಅಮ್ಮ ಮಿರಾಕಲ್. ಯಾಕಂತಂದ್ರೆ ಮುಳುಗಿ ಕೂತು ಕೆಲ್ಸನೇ ಇಲ್ಲದೆ ಕೂತವಳು ನಾನು. ಅಯ್ಯೋ ಸಾಕ್ ಜೀವನ ಅನ್ಸ್ಬಿಟ್ಟಿತ್ತು. ಈಗ ಮಿರಾಕಲ್, ಈಗ ನನ್ಗೆ ಹುಮ್ಮಸ್ಸಿದೆ. ನನಗೆ ಗೊತ್ತಿರೋರ್ಗೆಲ್ಲ ಹೇಳ್ತಾ ಇದ್ದೀನಿ. ಕಷ್ಟ ಅಂತ ಯಾರು ಹೇಳ್ತಿರೋ ಅವ್ರಿಗೆಲ್ಲ ನಾನೇ ಹೇಳ್ತಾ ಇದ್ದೀನಿ. ಈಗ್ಲೂ ಒಬ್ರಿಗೆ ಫೋನ್ ಮಾಡಿ ಹೇಳ್ದೆ, ಹಿಂಗಿದೆ ಬನ್ನಿ. ಯಾಕಂದ್ರೆ ನನ್ಗೆ ಒಳ್ಳೇದಾಗಿದೆ ಅಲ್ವಾ, 2ನೇ ವಾರಕ್ಕೆ ನನ್ಗೆ ಒಳ್ಳೇದಾಗಿದೆ, ಅವ್ರಿಗೂ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಶರೀರದಲ್ಲಿ ಏನಾದ್ರೂ ನೋವಿದ್ರೆ, ವಾಸಿ ಆಗದೆ ಇರೋಂಥ ನೋವಿದ್ರೆ, ಮತ್ತೆ ಮೂಳೆ ನೋವು ಅದು ಇದು ಏನೇ ನೋವಿದ್ರು ಇದೊಂದು ಚೂರು ಹಚ್ಕೊಳ್ಳಿ. ನಾನು ಮೊನ್ನೆ ಭಾನುವಾರ ಬಂದು ಒಂದು ಚೂರು ಹಚ್ಕೊಂಡಿದ್ದಷ್ಟೇ, ಕೈಗೆ ಕೊಟ್ಟಿದ್ರು. ಒಂದು ಚೂರು ಹಚ್ಕೊಂಡೆ, ನನ್ನ ಶರೀರ ಫುಲ್ ಫ್ರೀ ಆಗಿ ನಾನೇ ಎದ್ದು ಓಡಾಡಿ ಇವತ್ತು ಬಂದಿದ್ದೀನಿ. ನಾನು ತುಂಬಾ ಹಾಸ್ಪಿಟ್ಲೆಲ್ಲ ಹೋಗಿದ್ದೀನಿ, ನನ್ಗೇನೋ ಹಾಸ್ಪಿಟ್ಲಿಂದ ವಾಸಿ ಆಗಿಲ್ಲ. ನಂಗೆ ಇಲ್ಲಿ ನನ್ನ ನೋವು ಬರ್ಲೇ ಇಲ್ಲ. 2 ಭಾನುವಾರ ಬಂದಿದ್ದು, ನಾನು ಇವತ್ತು ಪುನಃ ಮತ್ತೆ ಬಂದಿದ್ದೀನಿ, ವಾಸಿ ಆಗಿದೆ. ಖಂಡಿತ ನಂಬೋದು, ನಂಬೇಕು, ಮನ್ಸಿಂದ ನಂಬಿ ಖಂಡಿತ ನಮ್ದೆಲ್ಲಾ ಕಷ್ಟಗಳು ಪರಿಹಾರ. ಇಲ್ಲ ನಂಬಿ, ಮೊದಲನೇದಾಗಿ ನಂಬೇಕು. ನಾವ್ ಏನೇ ಆಗಿದ್ರು ನಂಬೇಕು. ನಾನ್ ನಂಬಿದ್ದೀನಿ. ಭಾನುವಾರ ಬಂದು ಇವತ್ತು ಮಂಗಳವಾರಕ್ಕೆ ನನ್ ಮಂಡಿ ನೋವು ಇದೆಯಾ ಅಂತಾನೆ ಗೊತ್ತಿಲ್ಲದೆ ತರ ಇದೀನಿ ಅಂದ್ರೆ ಇದ್ರಲ್ಲಿ ಪವರ್ ಇದೆ. ದಯವಿಟ್ಟು ಎಲ್ರೂ ನಂಬಿ. ನಾನೇನು ಕೊಟ್ಟೇ ಇಲ್ಲ, ಅವ್ರಿಗೆ ಕೇಳ್ಕೊಂಡು ಇಲ್ಲ. ನನ್ನ ಹತ್ರನಿಲ್ಲ, ಯಾರ ಹತ್ರ ನಾನು 2 ದಿನಕ್ಕೆ ನೋಡಿದೀನಿ, ಯಾರ ಹತ್ರ ಅವ್ನೇನು ಕೇಳ್ಕೊಂಡಿಲ್ಲ. ಬರೀ ಇಷ್ಟು ಕೊಡ್ತಿದಾರೆ ಅಷ್ಟೇ. ಇವತ್ತು ಕೈಗೆ ಮಾತ್ರ ಹಾಕೋದವ್ರು, ನಾವಿಲ್ಲೇ ಹಚ್ಕೋಬೇಕು. ಹುಷಾರಾಗಿದ್ದೀನಿ, ಆಗುತ್ತೆ. ತಾಯಿ ಭಂಡಾರ ರೂಪದಲ್ಲಿ ತೆಗಿತಾ ಇರೋದು ಕಪ್ಪು. ಇದು ತಾಯಿ ಕಪ್ಪು. ತಾಯಿನ ಅಮಾಸ ಪೌರ್ಣಿಮೆಗೆ ನೈಟ್ ಹೊತ್ತು ಹಾಕ್ತಿವಿ. ನೈಟ್ ಕಪ್ಪು ಹಾಕಿ ಜಬ್ರಾಕಿ ತಾಯಿ ಮುಖದ ಅಡಿಯಲ್ಲಿ ಹೆಂಗ್ ಪಳಗರಿತದೋ ಅದೇ ತರ ಹಾಕಿದಕ್ಕೆ ಅದು ಮುಖ ಬರ್ತಿರೋದು. ಅದನ್ನ ತೆಗೆದು ನೈಟ್ ಹೊತ್ತು ತೆಗೆದ್ಬಿಟ್ಟಿರ್ತೀವಿ. ತೆಗೆದು ಇದನ್ನ ನೈಟ್ ತೆಗೆದು ಮಡಿಕೊಂಡು ಎಲ್ಲಾರ್ಗು 15 ಗಂಟೆ ಬರೋ ಗಂಟ. ಈಗ ಇವತ್ತು ಖಾಲಿ ಆಯ್ತದೆ. ಇನ್ನು ನಾಳೆ ಬರೋಂತ ಪೌರ್ಣಿಮೆ ಹಾಕಿದ್ರೆ ಇನ್ನು ಅಮಾಸೆ ಗಂಟೆ ಉಪಯೋಗಿಸ್ಕೊತೀವಿ. ಬರೋಂಥವ್ರಿಗೆ ಮಂಡಿ ನೋವು, ಕೈ ನೋವು, ಕಾಲು ನೋವು, ನರ ವೀಕ್ನೆಸ್, ನಡು ನೋವು, ನರ ಕೂತದೆ ಇಂಥವ್ರಿಗೆ ಎಲ್ಲಾರ್ಗು ಪಾಪ ಜನ ಹೋಗಿ 5,000, 10,000, 15,000 ಈಗ ಹಾಸ್ಪಿಟಲ್ ತೋರ್ಸಕ್ಕಾಗಲ್ಲ. 500 ರೂಪಾಯಿ, 1,000 ರೂಪಾಯಿ ಕೂಲಿ ಮಾಡ್ಕೊಂಡು ಹೋಗಿ ಪಾಪ ಆಗದೆ ನೋವು ನೊಂದ್ಕೊಂಡು ಬರೀ ಮಾತ್ರ ನೊಂದ್ಕೊಂಡು ಕಾಳ ಕಡಿತಾರ. ತಾಯಿ ಇದೊಂದು ಪವಾಡ, ನೀನು ಭಂಡಾರ ರೂಪದಲ್ಲಿ ನೀನು ಪವಾಡ ಮಾಡಿ ಜನನ ಈ ಸಮುದ್ರಕ್ಕೆ ಬಂದ್ರೆ ಈ ಕಡೆ ಬಂದಿರೋದಕ್ಕಾಗಿ, ಈ ಕಡೆ ನೆಲಗೊಂಡಿರೋದಕ್ಕಾಗಿ, ಈ ಕಡೆ ಜನನ ನೀನು ಈ ನೋವದಲ್ಲಿ ಸಿಕ್ಕಾಕಂದ್ರವ್ರನ್ನ ಬಿಡುಗಡೆ ಮಾಡಿ ಈ ನೋವನ್ನ ಪಾರ್ ಮಾಡಮ್ಮ. ಅವರು ಮುಂದೆ ಅವ್ರಿಗೆ ದುಡಿಯೋ ತಿನ್ನಕ್ಕೆ ದಾರಿ ಅವಕಾಶ ಕೊಡು. ವಯಸ್ಸಾದವರು ಮಂಡಿ ನೋವು, ಕೈ ನೋವು ನಡೆಯಕ್ಕಾಗದೆ ಅಂತವ್ರು ಪ್ರತಿಯೊಬ್ಬರಿಗೂ ಆಗ್ಲಿ ಮಂಡಿ ನೋವು, ನರ ಮೇಲೆ ಏನ್ ಕೂತಿರೋ ಯಾವುದೇ ಇದಾನು ಪ್ರತಿಯೊಂದು ನೋವುಗೂ ಕೂಡ ಇದು ತಾಯಿ ಭಂಡಾರ ಆಗ್ತಲೇ. 10 ನಿಮಿಷ, ಅರ್ಧ ಗಂಟೆಗೆ ಸರಿ ಆಯ್ತಾ ಕಮ್ಮಿ ಆಯ್ತಾ ಅಂತ ಕೇಳ್ತೀವಿ ನಾವು. ಎಷ್ಟೋ ಜನಕ್ಕೆ ಇದ್ರು ಸಹ ಲಕ್ಷಾಂತರ ಜನಕ್ಕೆ ಆಗಿದೆ. ಎಷ್ಟೋ ಜನಕ್ಕೆ ಅಂತ ಕೊಡಕ್ಕೆ ನನ್ ಕೈಲಿ ಆಗಲ್ಲ. ಯಾಕಂದ್ರೆ ನನ್ ಮಾಡ್ತಾ ಕಪ್ಪು ಈಗ 4 ತಿಂಗಳಾಯ್ತು. 4 ತಿಂಗಳಿಗೆ ಎಷ್ಟು ಜನ ಕೊಡಿದ್ರೆ ನಂಗೆ ಗೊತ್ತಿಲ್ಲ. ಎಲ್ಲರೂ ಅವ್ರಿಗೆ ಒಳ್ಳೇದಾಗಿದೆ. ಅಂದ್ರೆ ಕೆಲವು ಜನಕ್ಕೆ ತುಂಬಾ ಹಳ ನೋವಾಗಿ ಒಂದು 15 ವರ್ಷ 20 ವರ್ಷ ನೋವಾಗಿರೋರ್ಗೆ ಆಗಿರಲ್ಲ. ಟೈಮಿಗೂ ಅದು 5 ವಾರ ಕೊಟ್ಟಲ್ಲಿ ಅವರು ಗುಣ ಆಗಿರ್ತಾರೆ. ತಾಯಿ ಇದ್ರೆ ಭಂಡಾರ ಹಾಕಿ ನೈವೇದ್ಯ ಮಾಡಿ ತಾಯಿನ ಹಾಕಿರೋ ಕಪ್ಪನ್ನ ಸೀದು ಭಂಡಾರ ಸೀದು ಮಸಿ ಮಾಡಿ ಆ ತಾಯಿಗೆ ನೈವೇದ್ಯ ಮಾಡಿ ಹಚ್ಚಿ ಅದನ್ನ ತೆಗೆದು ಕೊಡಂತ ಕಪ್ಪು ಇದು. ಅದಕ್ಕಾಗಿ ಎಲ್ಲರಿಗೂ ಉಚಿತ ಕೊಡ್ತಾ ಇದೀವಿ. ಯಾರಿಗೂ ದುಡ್ಡು ಕಾಸು ಕೊಡಿ ಅಂತ ಕೇಳಲ್ಲ, 10 ರೂಪಾಯಿ ಹಣ ಕೊಡಿ ಅಂತ ಕೇಳಲ್ಲ, ಯಾವ್ದು ಕೊಡಲ್ಲ. ತಾಯಿಗೆ ಬಂದು ನಿಮ್ಗೆ ಒಳ್ಳೇದಾಗಿ ನಡೆಸ್ಕೊಡಿ ಅಂತ ಕೇಳ್ತೀವಿ. ಅದೇ ವಿಡಿಯೋ ನೋಡ್ಕೊಂಡ್ ಬಂದಿದೀವಿ, ತಾಳಿ ಸಿಕ್ಕಿದೆ ಅಂತಂದು. ನಂದು ತಾಳಿ ಮನೇಲಿ ಇಟ್ಟಿದ್ದೆ ಕಳೆದಿದೆ. ಅದ್ರ ಸಲುವಾಗಿ 5 ತಿಂಗಳದಿಂದ ಹುಡುಕಿ ಸಾಕಾಗಿತ್ತು. ಈಗ ನಮ್ಮ ಆಂಟಿಯವರು ಇದು ವಿಡಿಯೋ ಕಂಟಿನ್ಯೂ ಹಾಕ್ತಾ ಇದ್ರಿ 2 ವಾರದಿಂದ. ಬರ್ಬೇಕಂತ ಇದ್ರೆ ಆಗ್ತಾ ಇರ್ಲಿಲ್ಲ. ಇವಾಗ ಹೆಂಗೋ ಮಾಡಿ ಇವಾಗ ಬಂದಿದೀವಿ. ಗುರುಜಿ ಹತ್ರ ಕೇಳ್ಬೇಕು, ಅದೇ ಏನಂತಾರ ನೋಡ್ಬೇಕು. ಅದೇ ಒಂದು ವಿಚಿತ್ರ ಅನಿಸ್ತಾ ಇದೆ. ಮನೆಯಲ್ಲೇ ಇಟ್ಟಿದ್ದು ಹೆಂಗ್ ಹೋಗತ್ತೆ, ಯಾರು ಬಂದಿಲ್ಲ. ಮನೆಯಲ್ಲೇ ಇಟ್ಟಿದ್ದು ಯಾರು ಬಂದಿಲ್ಲ. ಒಬ್ರ ಮೇಲೆ ಡೌಟ್ ಇದೆ, ಬಟ್ ಅವ್ರಿಗೆ ಕೇಳಿದ್ರೆ ನಾವು ಬಂದೇ ಇಲ್ಲ ಅಂತ ಹೇಳ್ತಾರ. ಬಟ್ ಎಲ್ಲಿ ಕಡೆ ಕೇಳಿ ನೋಡ್ಸಿದಲ್ಲಿ ಅವರೇ ಒಯ್ದಿದ್ದಾರೆ, ನಿಮ್ ಮನೆಯಿಂದ ಹೊರಗೆ ಹೋಗಿಲ್ಲ ಅಂತ ಅಂತಾರ. ಅದ್ರ ಸಲುವಾಗಿ ಕೊನೆಯದಾಗಿ ಅಮ್ಮನ ಹತ್ರ ಬಂದಿದ್ದೀನಿ. ತಾಯಿ ನಮ್ ತಾಳಿ ಚೈನ್ ಕೊಡಿಸ್ತಾಳೋ ಇಲ್ಲೋ ಗೊತ್ತಿಲ್ಲ, ನೋಡ್ಬೇಕಾಗಿದೆ ಅಷ್ಟೇ. ಎಲ್ಲರಿಗೂ ಒಳ್ಳೇದ್ ಮಾಡಿದಾಳ ಅಂತ ಹೇಳ್ತಾ ಇದಾರೆ. ಯೂಟ್ಯೂಬ್ದಲ್ಲಿ ನೋಡಿ ಇಲ್ಲಿ ತನಕ ಬಂದಿದ್ದೀನಿ, ನೋಡ್ಬೇಕು. ಗುಡ್ ನ್ಯೂಸ್ ಅಲ್ಲಿ ನೋಡಿದ್ವಿ. ನಮ್ಮ ಆಂಟಿಯವರು ಅವ್ರು ಎಲ್ಲ ಚಾನೆಲ್ಗಳು ಚೆಕ್ ಮಾಡ್ತಾ ಇರ್ತಾರ. ನನ್ ತಾಳಿ ಚೈನ್ ಕಳೆದಾಗಿಂದ ಅವ್ರು ಒಂದ್ ಕಡೆ ಬಿಟ್ಟಿಲ್ಲ, ಎಲ್ಲ ಕಡೆ ನೋಡಿದಾರೆ. ಲಾಸ್ಟ್ ಇದು ಅಮ್ಮಂದು ಒಂದು ಹೋಗ್ ಬರೋಣ, ಇದೆಲ್ಲ ವಿಡಿಯೋಗಳು ನಮ್ಮ ಮನೆಯವ್ರು ಬೇಡನೆ ಅಂತ ಅಂದಿದ್ರು. ಇವೆಲ್ಲ ಫೇಕ್ ಇರ್ತದ, ಬೇಡ ಅಂತಂದಿ. ಅಂದ್ರುನು ಹೋಗಿ ನಾ ಅಮ್ಮಂದೆ ನೋಡಿದ್ಮೇಲೆ ಯಾಕೋ ಒಂದು ಪಾಸಿಟಿವ್ ಅನಿಸ್ತಾ ಇದೆ ನಮ್ಗೆ. ಹೋಗಿ ಬರ್ಲೇಬೇಕು ಅಂತ ಹೇಳಿ, ಏನೇ ಆಗ್ಲಿ ಅಂತ ಹೇಳಿ ಇವತ್ತು ಬಂದಿದೀವಿ. ಅದೇ ನಂದು ತಾಳಿ ಚೈನ್ ಮನೆಗ್ ಬಂದವ್ರೆ ಒಯ್ದಾರ ಅನ್ನೋದು ಇದು ಇತ್ತು. ಈಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಸಿಗ್ಬೇಕು ಅಂತ ನಮಗೂ ಅವ್ರ ತಾಳಿ ಚೈನ್ ಸಿಗ್ಲಿ ಅಂತೀನಿ. ಅಂತ ವಯಸ್ಸಾದವ್ರದ್ದು ತಾಳಿ ಚೈನ್ ಬಿಡಲ್ಲ ಅಂದ್ರೆ ಏನ್ ಈ ಲೋಕದಲ್ಲಿ ಸತ್ಯ ಅನ್ನೋದೇ ಇಲ್ಲ. ಇನ್ನು ಕಲಿಸ್ಬೇಕು. ಮನುಷ್ಯತ್ವನೇ ಇಲ್ಲ ಅಂದ್ಮೇಲೆ
ಅವ್ರಿಗೆ ಈ ಭೂಮಿ ಒಳಗೆ ಇರಬಾರ್ದು. ಅವ್ರು ತಾಯಿ ಶಕ್ತಿ ತೋರಿಸ್ಬೇಕು. ತಾಳಿ ಚೈನ ಏನ್ ಕದ್ದಿದ್ರೆ ಅದ್ರ ಪರಿಣಾಮ ಏನಾಗತ್ತೆ ತೋರಿಸ್ಬೇಕು. ಮಂಗಳಸೂತ್ರ ಶಕ್ತಿ ಏನಂತ ಹೇಳಿ ಆ ತಾಯಿ ಅವ್ರಿಗೆ ತೋರಿಸ್ಬೇಕು. ಎಲ್ಲಮ್ಮ ತಾಯಿ ತೋರಿಸ್ಬೇಕು ಅವ್ರಿಗೆ. ಅವಳು ತೋರಿಸಿದಾಳೆ, ಬಟ್ ಅದು ಹೊರಗ್ ಬರ್ತಾ ಇಲ್ಲ. ಅವಳು ತಗೊಂಡೋಗ್ ಒಂದ್ ವಾರದಲ್ಲೇ ಒಂದ್ ತಿಂಗಳದಲ್ಲೇ ಆಗಿದೆ ಅವಳಿಗೂ, ಬಟ್ ಅದು ತಂದು ಕೊಡ್ತಾ ಇಲ್ಲ ನನಗ. ಅದಕ್ಕೆ ಈ ತಾಯಿ ಕೃಪೆಯಿಂದಾರು ನನ್ ತಾಳಿ ಚೈನ್ ನನಗ್ ಸಿಗ್ಬೇಕು. ನಾವ್ ಗುಲ್ಬರ್ಗಾದಿಂದ ತಾಳಿ ಹುಡ್ಕೋತ ಹುಣಸೂರ್ ಅಮ್ಮನ ಹತ್ರ ಎಲ್ಲಮ್ಮನ ಹತ್ರ ಬಂದಿದೀವಿ. ಈಗ ನೋಡ್ಬೇಕು ತಾಯಿ ನನ್ ತಾಳಿ ಚೈನ್ ಸಿಗ್ಲಿ ಅಷ್ಟ್. ಆಮೇಲೆ ಮುಂದೆ ಏನಂದ್ರೆ ಗೊತ್ತಿಲ್ಲ ನನಗೂನು, ಸಿಗ್ಲಿ ಅಂತ ಹೇಳಿ ನಾನ್ ತಿಳ್ಕೊತಾ ಇದ್ದೀನಿ ಅಷ್ಟೇ. ಅದೇ ಒಡವೆಯಿಂದ ಸಮಸ್ಯೆ ಅಂತ ಬಂದಿದ್ದು. ತಾಯಿಲಿ ಕಳ್ದೋಗಿತ್ತು, ಆ ಸಮಸ್ಯೆಯಿಂದ ಬಂದಿದ್ದು. ಅದನ್ನ ಬಂದ್ಮೇಲೆ ಒಂದ್ ಸ್ವಲ್ಪ 5 ವಾರ ಬಂದ್ಮೇಲೆ ಸ್ವಲ್ಪ ಪತ್ತೆ ಆಯ್ತು. ಇನ್ನು ನಮ್ ಕೈವಸ ಸೇರಿಲ್ಲ, ಅದು ಎಲ್ಲಿದೆ ಅಂತ ಗೊತ್ತಾಗಿದೆ. ಆದ್ರೆ ಇನ್ನು ಅವರು ಇನ್ನು ಗ್ಯಾರಂಟಿಗೆ ನಮ್ಗೆ ಕೊಟ್ಟು ದಾರಿ ಸಿಕ್ಕಿದೆ ಅಂತ ತಾಂಡ ಕೊಟ್ಟವ್ರೆ ಅಂತ ಹೇಳೋ ಅವ್ರ ಹೆಸರು ಇನ್ನೂ ಪತ್ತೆ ಮಾಡ್ಕೊಂಡಿಲ್ಲ. ನಾವು ಸಿಗ್ತದೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ತಾಯಿ ಬಂದ್ಮೇಲೆ ನಮ್ಗೆ ನಂಬಿಕೆ ಆಗಿದೆ, ತಾಳಿ ಸಿಗ್ತದೆ ಅಂತಲೂ ನಂಬಿಕೆ ಆಗಿದೆ. ಆದ್ರೆ ನಮ್ಗೆ ಸ್ವಲ್ಪ ಮಗಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದ, ಅದು ಸ್ವಲ್ಪ ಅದಕ್ಕೂ ಕುಡ್ದಾಗ ಒಂಥರ ಗಾಳಿ ತರ ಕಿರ್ಚನೆ ಯಾರೋ ಮಾಡ್ಯಾರ ಮಾಟ ಮರುಡಿ ಅಂತ ಹೇಳಿ ಸ್ವಲ್ಪ 3 ದಿನದಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ. ಇನ್ಮೇಲೆ ನಂಬಿಕೆ ಆಗಿದೆ ನಮ್ಗೆ, ಬರ್ಬೋದು ಅಂದ್ಬಿಟ್ಟು ನಮ್ಗೆ ಸಂತೋಷ ಆಗಿದೆ. ಅದರಿಂದ ಗೊತ್ತಾ ಹೋಯ್ತಾ ಇತ್ತು. ಇಲ್ಲಿ ಬಂದು ಹೋದ್ಮೇಲೆ ತಾಳಿ ಸಿಕ್ಕಿ ನಮ್ಗೆ ಒಳ್ಳೇದಾಗಿದೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.